ನಗರದ ಶಿವಭಾಗ್ ಬಳಿ ಅಪಾಯಕಾರಿ ಸ್ಥಿತಿಯಲ್ಲಿರುವಂತಹ ಒಣಮರವೊಂದರ ತೆರವಿಗೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಜೆರಾಲ್ಡ್ ಟವರ್ಸ್ ಅವರು ಈ ಪ್ರತಿಭಟನೆ ನಡೆಸಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿವಭಾಗ್ ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ಈ ಬೃಹತ್ ಮರ ಇದ್ದು ಸಂಪೂರ್ಣ ಒಣಗಿ ಕುಂಬಾಗಿ ಹೋಗಿದೆ. ಆಗೊಮ್ಮೆ ಈಗೊಮ್ಮೆ ಇದರ ಸಣ್ಣ ಸಣ್ಣ ಕೊಂಬೆಗಳು ಇದರ ಅಡಿಯಲ್ಲಿ ನಿಂತವರ ಮೇಲೆ ಬಿದ್ದ ಘಟನೆಗಳು ಕೂಡ ನಡೆದಿದೆ. ಈ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಓಡಾಟ ಇರುವುದು ಮಾತ್ರ ಅಲ್ಲದೆ ಮುಂಜಾನೆ ಮತ್ತು ಸಂಜೆ ಇಲ್ಲಿ ಬಸ್ಗಾಗಿ ಹಲವಾರು ಜನರು ಕಾಯ್ತಾ ಇರ್ತಾರೆ. ಈ ಮರ ಯಾವುದೇ ಸಮಯದಲ್ಲಿ ಉರುಳುವ ಅಪಾಯ ಇದ್ದು ಇದನ್ನು ತೆರವು ಮಾಡಲು ಜೆರಾಲ್ಡ್ ಟವರ್ಸ್ ಅವರು ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇವರ ಯಾವುದೇ ಮನವಿಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇದೀಗ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮರದ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಯಾರ ಮೇಲೂ ಬೀಳ್ಬೇಡ, ಯಾರಿಗೂ ಹಾನಿ ಮಾಡಬೇಡ ಅಂತ ಮರವನ್ನೇ ಪ್ರಾರ್ಥಿಸಿಕೊಂಡಿದ್ದಾರೆ. ನಿನ್ನ ಬಗ್ಗೆ ಅದೆಷ್ಟೇ ದೂರು ನೀಡಿದ್ರೂ ಅಧಿಕಾರಿಗಳಿಗೆ ನಿನ್ನ ಸಮಸ್ಯೆ ಅರ್ಥ ಆಗಿಲ್ಲ, ಹೀಗಾಗಿ ನಿನ್ನನ್ನು ನಾನೇ ಹಿಡಿದುಕೊಳ್ಳುತ್ತೇನೆ ಅಂತ ಅಧಿಕಾರಿಗಳ ಬೇಜವಾಬ್ದಾರಿಗೆ ಚಾಟಿ ಬೀಸಿದ್ದಾರೆ. ವಿದ್ಯಾರ್ಥಿಗಳು ಒಂದು ರಿಕ್ಷಾದಲ್ಲಿ ಹೋಗುವಾಗ ನೀನು ಅದರ ಮೇಲೆ ಬಿದ್ದರೆ ನಿನ್ನ ತಪ್ಪು ಏನಿಲ್ಲ. ನಿಮಗೆ ಈಗ ದೇವರ ಜೀವನದಿಂದ ತೆಗೆದಿದ್ದಾರೆ, ನೀನು ಇಡೀ ಒಣಗಿಕೊಂಡು ಬಂದಿದೆ. ಆದರೆ ನಮ್ಮ ಈ ಕಡೆಯಿಂದ ರಾಜಕಾರಣಿಗಳು ಹೋಗ್ತಾರೆ, ಉಸ್ತುವಾರಿ ಸಚಿವರು ಹೋಗ್ತಾರೆ ಈ ಕಡೆಯಿಂದ. ಆದರೆ 7-8 ತಿಂಗಳಿನಿಂದ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಬಗ್ಗೆ ಇಷ್ಟು ಫೋಟೋ ಮತ್ತು ವಿಚಾರ ಹಾಕಿದರೂ ಕೂಡ ಇಲ್ಲಿ ಹಿರಿಯರಿದ್ದಾರೆ 75 ವಯಸ್ಸಿನ ಅವರು ನೋಡ್ತಾ ಫೋನ್ ಮಾಡಿ ಹೇಳಿ ಆಯಿತು, ನಾನು ಬೇಡಿ ಆಯಿತು, ಮಾಧ್ಯಮದ ಮುಖಾಂತರ ನಿನ್ನ ಈ ಸಮಸ್ಯೆಯನ್ನು ಪರಿಹಾರ ಆಗುವಗೋಸ್ಕರ ಆಡಳಿತ ಗಮನ ಸೆಳೀಲಿ ಅಂತೇಳಿ ನಿನ್ನನ್ನು ಸ್ವಲ್ಪ ಹಿಡ್ಕೊಳ್ತೇನೆ. ದಯವಿಟ್ಟು ಯಾರ ಮೈ ಮೇಲೆ ಕೂಡ ಬೀಳದೆ, ಯಾರ ಪ್ರಾಣ ಕೂಡ ತೆಗೆಯದೆ, ನಾಳೆ ಕಪಟಿಗಳು ಮತ್ತು ಹೆಣದ ಮುಂದೆ ಕೂಗ್ತಾರೆ. ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಯಾರ ಪ್ರಾಣ ತೆಗಿಬೇಡ. ಕದ್ರಿಯಲ್ಲಿ ರಿಕ್ಷಾದ ಮೇಲೆ ಮರ ಬಿದ್ದದ್ದು, ಅದರ ನಂತರ ಕರಂಗಲ್ಪಾಡಿಯಲ್ಲಿ ನಮ್ಮ ಎಜೆ ಹೋಟೆಲ್ ಮುಂದುಗಡೆ 2-3 ಕಾರು ಡ್ಯಾಮೇಜ್ ಆಯಿತು. ಅದರ ನಂತರ ಬಲ್ಲಾಲ್ ಹೈವೇಯಲ್ಲಿ 4-5 ವರ್ಷ ಮೊದಲು ಶಾಲಾ ವಾಹನದ ಮೇಲೆ ಕೂಡ ಮರ ಬಿತ್ತು. ದಯವಿಟ್ಟು ನಮ್ಮ ಕಾರ್ಪೊರೇಟರ್ ಆಗಲಿ, ನಮ್ಮ ನಗರ ಪಾಲಿಕೆ ಆಗಲಿ ಅಥವಾ ಜಿಲ್ಲಾಡಳಿತ ದಯವಿಟ್ಟು ನಿನ್ನ ಮೇಲೆ ಒಂದು ದೃಷ್ಟಿ ಹಾಕಿ ಜನರಿಗೆ ಸಮಸ್ಯೆ ಆಗುವುದನ್ನು ಅದಕ್ಕೆ ಪರಿಹಾರ ದೊರಕಿಸಿಕೊಡಲಿ. ಸುಮಾರು 1 ವರ್ಷದಿಂದ ಈ ಮರದ ಬಗ್ಗೆ ಮತ್ತು ಇತರ ಮನುಷ್ಯರಿಗೆ ಡೇಂಜರ್ ಇರುವ ಭಾಳಷ್ಟು ಗೆಲ್ಲುಗಳನ್ನು ಮೊನ್ನೆ ತೆಗೆದಿದ್ದಾರೆ ಮಳೆಗಾಲದಲ್ಲಿ ಎಲ್ಲ ನನ್ನ ಪ್ರಯತ್ನದಿಂದ. ಇಲ್ಲಿ ಮಂಗಳೂರಲ್ಲಿ ಮರಗಳು ಬಿದ್ದದ್ದು ಸುಮಾರು 4-5 ಘಟನೆಗಳು ಇತ್ತೀಚೆಗೆ ಆಗಿವೆ. ಅದರಲ್ಲಿ 1 ವರ್ಷದಲ್ಲಿ ಸುಮಾರು 3-4 ಕಡೆ. 4 ವರ್ಷದ ಮೊದಲು ನಮ್ಮ ಬಳ್ಳಾಲ್ ಹೈವೇಯಲ್ಲಿ ಒಂದು ಶಾಲೆಗೆ ಹೋಗುವ ನೀರ್ಮಾರ್ಗ ಕಡೆ ಶಾಲೆಗೆ ಹೋಗುವ ಒಂದು ಬಸ್ಸಿನ ಮೇಲೆ ಆವತ್ತೇನ 20-25 ಮಕ್ಕಳಿರುವಲ್ಲಿ 7-8 ವಿದ್ಯಾರ್ಥಿಗಳಿದ್ದರು. ಮರದ ಗೆಲ್ಲು ಹಿಂದುಗಡೆ ತಾಗಿತ್ತು ಬಸ್ಸಿದು. ಆವತ್ತೇನ ಜೀವಹಾನಿ ಆಗಿಲ್ಲ. ನಾನಿವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಆಗುಹೋಗುಗಳನ್ನು ನೋಡ್ತಾ ಇದ್ದೇನೆ. ಇದು ಗಂಭೀರ ಸಮಸ್ಯೆ. ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ, ಕಂಪ್ಲೇಂಟ್ ಕೊಟ್ಟೆ, ಕಾರ್ಪೊರೇಟ್ರಿಗೆ ಹೇಳಿದೆ, ಫೋನ್ ಮಾಡಿದೆ, ಮನವಿ ಕೊಟ್ಟೆ. ನಾನು ಬೇಸರಾಗಿ ಅವರಿಗೆ ಎಲ್ಲ ಪ್ರಯತ್ನ ಮಾಡಿ ಸೋತ ನಂತರ ಏನಾಗುವುದಿಲ್ಲ ಅಂತೇಳಿ ಗೊತ್ತಾದ ನಂತರ ಮೊನ್ನೆ ಹೈವೇಯಲ್ಲಿ 5-6 ಮಂದಿ ಯುವಕರೆಲ್ಲ ಸತ್ತಿದ್ದಾರೆ, ಪ್ರಾಯದವರು ಸತ್ತಿದ್ದಾರೆ. ನ್ಯಾಷನಲ್ ಹೈವೇ ಅಧಿಕಾರಿಗಳ ಮೇಲೆ ನಾನು FIR ಹಾಕಿಸಿದ್ದೇನೆ ಕದ್ರಿ ಠಾಣೆಯಲ್ಲಿ. ಇವತ್ತು ಕಡೆಯ ಅಸ್ತ್ರ ಎಂಬಂತೆ ಈ ವಿಚಾರವನ್ನು ಮಾಧ್ಯಮಗಳಿಗೆ ತಿಳಿಸಿ ನಮ್ಮ ಸತ್ವದ ನಮ್ಮ ಆಡಳಿತಕ್ಕೆ ನಾನು ಹೇಳುತ್ತೇನೆ. 60 ಕಾರ್ಪೊರೇಟರ್ಗಳ ಬಗ್ಗೆ ನಾನು ಈವಾಗಲೇ ಹೇಳಿದೆ. ಸುಮಾರು 45 ಮಂದಿ ಇನ್ನೂ ಕೂಡ ಆ ಕೊರೋನಾದ ಟೈಮ್ನಲ್ಲಿದ್ದ ಆ ಕ್ವಾರಂಟೈನ್ ಇನ್ನೂ ಮುಗಿಲಿಲ್ಲ. ಜನರ ಸೇವೆಗೆ ಯಾರು ಬಂದಿಲ್ಲ. ಇವತ್ತು ನಾಳೆ ಈ ಮರ ಬೀಳುತ್ತದೆ ಅಂತೇಳಿ ನಾನು ಸತ್ರು ಕೂಡ ಇವತ್ತು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಕೊಡ್ತೇನೆ. ಆದ ಕಾರಣ ಆಡಳಿತ ಇಲ್ಲಿಂದ ಭಾಳಷ್ಟು ನಮ್ಮ ಪೊಲಿಟಿಷಿಯನ್ನವರು, ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದವರು, ಸಂಬಂಧಪಟ್ಟವರು, ನಮ್ಮ ಉಸ್ತುವಾರಿ ಸಚಿವರು ಸರ್ಕಿಟ್ ಹೌಸ್ನಿಂದ ಇಲ್ಲಿ ಅವರ ಕಚೇರಿಗೆ ಹೋಗ್ತಾರೆ, ಅವರ ರಾಜಕೀಯ ಪಕ್ಷದ. ಆದರೂ ಯಾರಿಗೆ ಕೂಡ ಇದು ಕಣ್ಣಿಗೆ ಕಾಣಿಲ್ಲ. ಇಲ್ಲಿ ಎಲ್ಲ ಹತ್ತಿರದಲ್ಲಿರುವ ಕುಟುಂಬ ಇದ್ದವರು, ಮಕ್ಕಳಿದ್ದವರು ನನ್ನ ಹತ್ರ ಬೇಡಿಕೊಳ್ತಾರೆ, ಟವರ್ಸ್ ಏನಾದರೂ ಒಂದು ಮಾಡು,
ನಮ್ಮ ಮಕ್ಕಳಿಗೆ ಆಚೆ ಕಳಿಸುವಾಗ ನಮಗೆ ಶಾಲೆಗೆ ಆಚೆ ಈಚೆ ಹೋಗುವಾಗ ನಮಗೆ ಭಯ ಆಗ್ತದೆ ಅಂತೇಳಿ. ಆದ ಕಾರಣ ನಾನು ಇವತ್ತು ನಿಮ್ಮ ಹತ್ರ ಮಾಧ್ಯಮದವರ ಹತ್ರ ಬೇಡಿಕೊಳ್ಳೋದು, ಈ ವಿಚಾರವನ್ನು ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗೆ ತಾವು ತಿಳಿಸಿ